ಇವತ್ತು ಚಾಲೆಂಜ್ ಇರುವಂಥದ್ದು ಹೈದರಾಬಾದ್ಗೆ. ಯಾಕಂದರೆ ಈಗ ಸೋಲಿನ ಸುಳಿಯಲ್ಲಿ ಇರುವಂಥದ್ದು ಮುಂಬೈ. ಸೊ ಈಗ ಮುಂಬೈಗಂತೂ ಮನೆಗೆ ಹೋಗ್ತಾ ಇದ್ದಾರೆ, ಬಟ್ ನಾವು ಮನೆಗೆ ಹೋಗ್ತೀವಿ, ಬಟ್ ನಮ್ಮ ಜೊತೆಗೆ ಕರ್ಕೊಂಡು ಹೋಗೋಣ ಅನ್ನುವಂಥ ಪ್ಲಾನಿಂಗ್ ಕೂಡ ಮುಂಬೈ ಟೀಮ್ಗೂ ಇರುತ್ತೆ. ಸೊ ಹಾಗಾಗಿ ಈಗ ಚಾಲೆಂಜ್ ಇರುವಂಥದ್ದು ಹೈದರಾಬಾದ್ಗೆ. ಯಾಕಂದರೆ ನೀವು ಗೆಲ್ಲಬೇಕು, ನೀವು ಕ್ವಾಲಿಫೈ ಆಗಬೇಕು ಅಂತಂದರೆ ಗೆಲ್ಲಲೇಬೇಕಾಗಿರುವಂಥ ಒತ್ತಡ ಹೈದರಾಬಾದ್ಗಿದೆ. ಸೊ ಹೈದರಾಬಾದ್ಗೆ ಇದು ಮಾಡು ಇಲ್ಲವೇ ಮಡಿತರ ಅನ್ನುವಂಥ ಪಂದ್ಯನೂ ಕೂಡ ಹೇಳ್ಬೋದು. ಯಾಕಂದರೆ ಮುಂಬೈ ಗೆಲ್ಲೋದಕ್ಕೆ, ಯಾಕಂದರೆ ವಾತಾವರಣ ಚೆನ್ನಾಗಿಲ್ಲ ಮುಂಬೈ ಕಡೆಯಿಂದ, ಗೆಲ್ಲೋದಕ್ಕೂ ಕೂಡ ಒಂದು ಒಳ್ಳೆಯ ಅವಕಾಶ ಇದೆ. ಬಟ್ ಹೋಮ್ ಗ್ರೌಂಡ್ ಇರ್ಬೋದು ಮುಂಬೈಲಿ, ಯಾಕಂದರೆ ಕಳೆದ ಪಂದ್ಯದಲ್ಲಿ ಯಾವ ರೀತಿಯಾಗಿ ಇದು KKR ಅಲ್ಲಿ ಡಿಪೆಂಡ್ ಮಾಡಿದ್ರು ಅಂತೇಳಿ. ಸೊ ಹಾಗಾಗಿ ಇಲ್ಲಿ ನೇರವಾಗಿ ಒಂದು ಪಾಸಿಟಿವ್ ಇಂದಾಗಿ ಹೈದರಾಬಾದ್ ಹೋಗಿ ಗೆಲ್ಲಬಹುದಾ ಇವತ್ತು ಪಂದ್ಯದಲ್ಲಿ? ಯಾಕೆ ಅಂತಂದರೆ ಅವರು ಆಲ್ರೆಡಿ ಈಗ ಪೆಟ್ಟು ತಿಂದುಬಿಟ್ಟಿದ್ದಾರೆ. ಪೆಟ್ಟು ತಿಂದರೆ ಯಾವಾಗ ಎಡೆ ಬಿಚ್ತಾರೋ ಗೊತ್ತಿಲ್ಲ ಮುಂಬೈನವ್ರು, ಯಾಕಂದರೆ ಯಾವಾಗಲೂ ಆಲ್ವೇಸ್ ಡೇಂಜರಸ್ ಅವರು. ಸೊ ಇವತ್ತಿನ ಮ್ಯಾಚ್ ಏನಾದ್ರೂ ಒಳ್ಳೆ ಒಂದು ಹಿಡ್ತ ಸಿಕ್ತು ಅಂದರೆ ಪೆಟ್ಟು ಕೊಡ್ಬೋದು ಹೈದರಾಬಾದ್ಗೆ. ಪೆಟ್ಟು ಕೊಟ್ಟರೆ ಹೈದರಾಬಾದ್ಗೂ ಗಾಯ ಆಗುತ್ತೆ, ಇವ್ರಿಗೂ ಆಲ್ರೆಡಿ ನೀವು ಹೇಳಿದ್ರಿ ಹೊರಗಡೆ ಹೋಗಿದ್ದಾರೆ ಅಂತ. ಹೊರಗಡೆ ಹೋಗುವಾಗ ನಾನು ಒಬ್ಬನೇ ಯಾಕೆ ಹೋಗೋಣ, ಜೊತೆಗೆ ನಾನು ಇನ್ನೊಬ್ಬರ ಜೊತೆ ಕರ್ಕೊಂಡು ಹೋಗೋಣ ಅನ್ನೋ ಒಂದು ಮನಸ್ಥಿತಿ ಇದ್ದಾಗ ಸೊ ಟೀಮು ಪೂರ್ತಿ ಸೆಟ್ ಆಗಿಲ್ಲ. ಇದು ಯಾರ್ದು ಹೆಸರಿತ್ತು ಅಷ್ಟೇ. ಕೆಲವರು ಟಾಪ್ ಆರ್ಡ್ರ್ ಮಾತ್ರ ಆಡ್ತಿದ್ದಾರೆ, ಮಿಡ್ಲ್ ಆರ್ಡ್ರಲ್ಲಿ ರನ್ ಬರ್ತಾ ಇಲ್ಲ. ಯಾರಿಂದ ಶಾಬಾಜ್ ಅಹಮದ್ ಒಂದು ಮ್ಯಾಚಲ್ಲಿ ಮಿಂಚಿದ್ರು, ಸೆಕೆಂಡ್ ಮ್ಯಾಚಲ್ಲಿ ಬ್ಯಾಟಿಂಗ್ ಸಿಗಲಿಲ್ಲ. ಅಬ್ದುಲ್ ಸಮದ್ ಅಂದರೆ ಸ್ವಲ್ಪ ಅಂದರೆ ರನ್ಔಟ್ ಆಗೋದು, ಅಂದರೆ ಚೆನ್ನಾಗಿ ಒಂದು ಕಮ್ಯುನಿಕೇಷನ್ ಇದೆ. ಬೌಲಿಂಗಲ್ಲಿ ನೀವು ಎಷ್ಟೇ ಹೊಡೆಸ್ಕೊತಿದ್ದಾರೆ. ನಾವು ಈಗ ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಒಂದು 200-250 ಹೊಡೆದ್ರು ಅಂದರು, ನೆಕ್ಸ್ಟ್ ಅಲ್ಲೇ ಅಪೋಸಿಟ್ ಟೀಮ್ನ ರೆಡಿ ಇರ್ತಾರೆ, ನಾನು ಹೊಡಿತೀನಪ್ಪ ನಾನು ಅನ್ನೋ ಒಂದಿದೆ. ಸೊ ಒಂದು ಎರಡು ಟೀಮ್ದು ಸೇಮ್ ಕಾಂಬಿನೇಷನ್ ಇದೆ. ಏನಪ್ಪ ಅಂದರೆ ಓಪನಿಂಗಲ್ಲಿ ಚೆನ್ನಾಗಿ ಆಡಿದ್ರೆ ಆ ಪಂದ್ಯ ಗೆಲ್ತದೆ. ಮುಂಬೈದು ಹಂಗೆ, ನೀವು ರೋಹಿತ್ ಇಶಾನ್ ಕಿಶನ್ ಆಡಿದ್ರೆ ಮಾತ್ರ ಆ ಪಂದ್ಯ ಆ ಟೀಮಲ್ಲಿ ನೀವು ಉಳಿತೀರ. ಹೈದರಾಬಾದ್ ಕೂಡ ಹಾಗೆ, ಓಪನಿಂಗ್ ಅಲ್ಲಿ ಅಭಿಷೇಕ್ ಶರ್ಮಾ ಮತ್ತೆ ಹೆಡ್ ಆಡಿದ್ರೆ ಮಾತ್ರ, ಇಲ್ಲಂದ್ರೆ ಈ ಬಾಟಮ್ ಅಲ್ಲಿ ಏನಿದೆ ಯಾರು ಕೂಡ ಚೆನ್ನಾಗಿ ಆಡ್ತಾರೆ. ಹಾಗಾಗಿ ಎರಡು ಟೀಮ್ ಸೇಮ್ ಆಗಿದೆ. ಸೊ ಇವತ್ತು ಮುಂಬೈ ಯಾವ ರೀತಿಯಾಗಿ ಇರಬಹುದು ಅಂದರೆ ಪ್ಲೇಯಿಂಗ್ 11 ಹನ್ನೊಂದರ ಬಳಗ ಹೈದರಾಬಾದ್ ವಿರುದ್ಧ ಗೆಲ್ಲಬೇಕು ಅಂತಂದ್ರೆ ಏನಾದರೂ ಪ್ಲಾನಿಂಗ್ ಮಾಡ್ಕೊಂಡು ಬರಬಹುದಾ, ಏನು ಮಾಡಬಹುದು ಇವತ್ತು ಮುಂಬೈ ಅಂತ ನೋಡಿ. ಈಗ MI 11ರ ಬಳಗ ಯಾವ ರೀತಿಯಾಗಿ ಇದೆ ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಮುನ್ನಡೆಸ್ತಾ ಇದ್ದಾರೆ, ಬಟ್ ಹೆಸರಿಗಷ್ಟೇ, ಅದು ಪಾಪ ಏನು ಮಾಡೋಕ್ಕಾಗಲ್ಲ. ಏನಿದ್ರು ಕೂಡ ಸೊ ಅವ್ರ ಮೇಲೇ ಏನೇ ತಪ್ಪಾದರೂ ಕೂಡ ಈಗ ಅವ್ರ ಮೇಲೇ ನಡೀತಾ ಇದೆ. ಹಾಗಾಗಿ ಅವ್ರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕಿಶನ್ ಇದ್ದಾರೆ, ರೋಹಿತ್ ಶರ್ಮಾ, ಇಬ್ಬರ ಕಡೆಯಿಂದ ಪ್ರದರ್ಶನ ಬರಲೇಬೇಕಾಗತ್ತೆ ಆ ಟೀಮ್ ಗೆಲ್ಲಬೇಕು ಅಂತಂದರೆ. ಯಾಕಂದರೆ ಈ ಆಯ್ಕೆ ಆದ ನಂತರ, ಅಂದರೆ ವರ್ಲ್ಡ್ ಕಪ್ಗೆ ಆಯ್ಕೆ ಆದ ನಂತರ ರೋಹಿತ್ ಶರ್ಮಾ ಕಡೆಯಿಂದ ಅಷ್ಟೊಂದು ಪ್ರದರ್ಶನ ಬರ್ತಾ ಇಲ್ಲ, ಅದು ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಕೂಡ ಆಡಲೇಬೇಕಾಗುತ್ತೆ. ಕಳೆದ ಪಂದ್ಯದಲ್ಲಿ ತೋರಿಸಿದ್ರು, ಬಟ್ ಅದನ್ನು ಫಿನಿಶ್ ಮಾಡಲಿಲ್ಲ. ಸೊ ಅವ್ರ ಕಡೆಯಿಂದನೂ ಕೂಡ ನಿರೀಕ್ಷೆ ಇರುತ್ತೆ ಅವರ ಅಭಿಮಾನಿಗಳಲ್ಲಿ. ಇನ್ನು ತಿಲಕ್ ವರ್ಮಾ ಮತ್ತು ವದೇರಾ ಇಬ್ಬರು ಆಡಬೇಕು ಅಂದರೆ ಆಗ್ತಾ ಇಲ್ಲ, ಯಾಕಂದರೆ ಕಷ್ಟದ ಸಮಯದಲ್ಲಿ ತಿಲಕ್ ವರ್ಮಾನೇ ಆಡ್ತಾ ಇರೋದು. ಇನ್ನು ಡೇವಿಡ್ ಆಗಿರ್ಬೋದು, ಟೀಮ್ ಡೇವಿಡ್ ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಇನ್ನು ಪಿಯೂಷ್ ಚಾವ್ಲಾ ಕೂಡ ಇದ್ದಾರೆ, ಡಿಸೆಂಟಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಇನ್ನು ನವಮಂದಿರ್ ಕಳೆದ ಪಂದ್ಯದಲ್ಲಿ ಪ್ರಾಮಿಸ್ ತೋರಿಸಿದ್ದಾರೆ. ಸೊ ಈ ಪಂದ್ಯದಲ್ಲೂ ಕೂಡ ಅವರಿಗೆ ಅವಕಾಶ ಸಿಗುವಂಥ ಎಲ್ಲ ಸಾಧ್ಯತೆ ಇದೆ. ಇನ್ನು ಕಾರ್ಡ್ಜಿಯೋ ಅವರ ಬೌಲಿಂಗ್ ಅಂತೂ ಚೆನ್ನಾಗಿದೆ. ಸೊ ಬ್ಯಾಟಿಂಗ್ ಕಡೆಯಿಂದ ಬರಬೇಕು. ನಿನ್ನೆ ಕಳೆದ ಪಂದ್ಯದಲ್ಲಿ ಅವರು ಒಂದು ವೇಳೆ ಏನಾದರೂ ಬ್ಯಾಟಿಂಗ್ ಆಡಿದೇ ಆದಲ್ಲಿ ಎಲ್ಲ ಒಂದು ಕಡೆ ಹೋಪ್ ಇರಬಹುದಾಗಿತ್ತು ಮುಂಬೈ ಕಡೆಯಿಂದ. ಸೊ ಇನ್ನು ಇವರು ತುಷಾರ್ ಅಂತ ಬಂದಾಗ ಮಾಲಿಂಗ್ ಅಂತ ಹೇಳ್ತೀವಿ ನಾವು, ಬಟ್ ಅವ್ರ ಕಡೆಯಿಂದ ಏನು ಅಷ್ಟೊಂದು ಪ್ರದರ್ಶನ ಬರ್ತಾ ಇಲ್ಲ. ಕಂಪ್ಲೀಟ್ಲಿ ಆ ಟೀಮೇ ಕಳೆದು ಹೋಗ್ಬಿಟ್ಟಿದೆ. ಮೇಲ್ನೋಟಕ್ಕೆ ಚೆನ್ನಾಗಿದೆ ಜಸ್ಪ್ರೀತ್ ಬುಮ್ರಾ, ಓಕೆ, ಈ ಟೀಮ್ ನೋಡಿದ್ರೆ ಅದ್ಭುತವಾಗಿರುವಂಥ ಟೀಮ್, ಇದಕ್ಕಿಂತ ಅದ್ಭುತವಾಗಿರುವಂಥ ಟೀಮ್ ಮತ್ತೊಂದಿಲ್ಲ ನನ್ನ ಪ್ರಕಾರ. ಆದರೆ ಇದನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಆಟಗಾರರು ಪ್ರದರ್ಶನ ಬರ್ತಾ ಇಲ್ಲ. ಇನ್ನು ಹೈದರಾಬಾದ್ 11ರ ಬಳಗ ಅಂತ ನೋಡಿದಾಗ ಕಮಿನ್ಸ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ನಾವು ಮಾತಾಡಂಗಿಲ್ಲ, ಯಾಕಂದರೆ ಕಷ್ಟದ ಸಮಯದಲ್ಲಿ ಬಂದು ಅವರು ಚೆನ್ನಾಗಿ ಆ ಟೀಮ್ನ ಪಾರ್ ಮಾಡ್ತಿದ್ದಾರೆ. ಟ್ರಾವಿಸ್ ಹೆಡ್ ಚೆನ್ನಾಗಿ ಆಡಲೇಬೇಕು. ಆರಂಭದಲ್ಲಿ ಅವರು ಚೆನ್ನಾಗಿ ಓಪನಿಂಗ್ ಕೊಟ್ಟರೆ ಮಾತ್ರ ಈ ಟೀಮ್ ಉಳಿಯುತ್ತೆ, ಇಲ್ಲಾಂದರೆ ಮಟಾಶ್ ಆಗುತ್ತೆ. ಇನ್ನು ಅಭಿಷೇಕ್ ಶರ್ಮಾ ಅವರು ಕೂಡ ಆಡಬೇಕಾಗತ್ತೆ, ಯಾಕಂದರೆ ನೀವು ಒಂದೆರಡು ಮ್ಯಾಚಲ್ಲಿ ಪ್ರಾಮಿಸ್ ತೋರಿಸೋದಲ್ಲ, ಕಂಟಿನ್ಯೂ ಆಗಿಲ್ಲ ಪಂದ್ಯವನ್ನು ಆಡಬೇಕಾಗತ್ತೆ. ಕಳೆದ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ರು ನಿತೀಶ್ ರೆಡ್ಡಿ ಅವರು. ಸೊ ಅವ್ರ ಜೊತೆ ಕೈ ಜೋಡಿಸಬೇಕಾಗುತ್ತೆ. ಕ್ಲಾಶನ್ ಆಗಿರ್ಬೋದು, ಜೊತೆಗೆ ಈಗಾಗಲೇ ಕಳೆದ ಪಂದ್ಯದಲ್ಲಿ ಸಿಂಗ್ ಅವರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡು ಬಂದಿದ್ರು, ಬಟ್ ಈ ಬಾರಿ ಅವರಿಗೆ ಅವಕಾಶ ಇದೆಯಾ ಇಲ್ಲ ಅನ್ನೋದನ್ನು ನೋಡಬೇಕು. ಅಬ್ದುಲ್ ಸಮದ್ ಫಿನಿಶಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ, ಯಾಕಂದರೆ ಕಷ್ಟದ ಸಮಯದಲ್ಲಿ ಕಳೆದ RCBಯಲ್ಲಿ ಕೂಡ ಅವರು ಚೆನ್ನಾಗಿ ಆಡಿದ್ರು. ಹಾಗಾಗಿ ಅವ್ರನ್ನ ಕೂಡಿಸುವಂಥ ಎರಡು ಮಾತೇ ಇಲ್ಲ, ಕೂಡಿಸೋದೇ ಇಲ್ಲ. ಇನ್ನು ಶಹಬಾದ್ ಅಹಮದ್ ಅವರು ಕೂಡ ಚೆನ್ನಾಗಿ ಆಡ್ತಾರೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಅಂತ ಬಂದಾಗ. ಇನ್ನು ಜಾನ್ಸನ್ ಅವರಿಗೆ ಕೂಡಿಸಬಹುದು ಈ ಪಂದ್ಯದಲ್ಲಿ, ನಾವು ಹಾಕೊಂಡಿದ್ದೀವಿ, ಅಂದರೆ ಅವಕಾಶ ಇರ್ಬೋದು ಅಂತೇಳಿ, ಯಾಕಂದರೆ ಗೆದ್ದಿರುವಂಥ ಪಂದ್ಯ, ಯಾಕಂದರೆ ಗೆದ್ದು ಬಂದಿದೆಯಲ್ಲ. ಸೊ ಹಾಗೆ ಅಷ್ಟೊಂದು ಯೋಚನೆ ಮಾಡಬಾರ್ದು ಅಂತೇಳಿ. ಸೊ ಒಂದು ವೇಳೆ ಅವ್ರನ್ನ ಕೂಡಿಸಿ ಫಿಲಿಪ್ ಏನಾದರೂ ಕರ್ಕೊಂಬಂದಿದ್ರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಬ್ಯಾಟಿಂಗ್ ಲೈನಪ್ ಚೆನ್ನಾಗಿರುತ್ತೆ. ಇನ್ನು ಭುವನೇಶ್ವರ್ ಕುಮಾರ್ ವಾಪಸ್ ಬಂದಿದ್ದಾರೆ, ಸೀನಿಯರ್ ಪ್ಲೇಯರು. ನಟರಾಜ್ ಕೈ ಜೋಡಿಸ್ತಾ ಇದ್ದಾರೆ. ನಟರಾಜನ್, ಭುವನೇಶ್ವರ್ ಮತ್ತು ಪ್ಯಾಟ್ ಕಮಿನ್ಸ್, ಈ 3 ಜನ ಬೌಲಿಂಗ್ ಅಂತ ಬಂದಾಗ ಮೂವರು ಕೂಡ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ
ಟಾರ್ಗೆಟ್ ಅಥವಾ ಒಂದು ಚಾಲೆಂಜ್ ಇರುವಂಥದ್ದು ಏನಪ್ಪಾ ಅಂತಂದರೆ ಬ್ಯಾಟಿಂಗ್ ಕಡೆಯಿಂದ ಹೈದರಾಬಾದ್ ಯಾವಾಗ ಚೆನ್ನಾಗಿ ಕಾಣ್ತಿದೆ ಅಂದರೆ ಓಪನಿಂಗಲ್ಲಿ ಚೆನ್ನಾಗಿ ಆಡಿದಾಗ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಚೆನ್ನಾಗಿ ಆಡಿದಾಗ ಮಾತ್ರ ಆ ಟೀಮ್ ಚೆನ್ನಾಗಿ ಕಾಣ್ತಾ ಇದೆ. ಸೊ ಹಾಗಾಗಿ ಇವತ್ತು ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಮೇಲೆ ಚಾಲೆಂಜ್ ಅಂತೂ ಇದ್ದೇ ಇರುತ್ತೆ. ಹಾಗಂತೇಳಿ ಮುಂಬೈ ಕೂಡ ಸುಲಭವಾಗಿರುವಂಥ ಪಂದ್ಯ ಅಲ್ಲ, ಯಾಕಂದರೆ ಬುಮ್ರಾ ಬರ್ತಾರೆ ಆರಂಭದಲ್ಲಿ. ಸೊ ಒಂದು ವೇಳೆ ಹಾರ್ದಿಕ್ ಪಾಂಡ್ಯ ಕೂಡ ಬಾಲಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಚಾಲೆಂಜ್ ಇರುವಂಥದ್ದು ಹೈದರಾಬಾದ್ಗೆ. ಅಂದರೆ ಹೈದ್ರಾಬಾದಿಗೆ ಚಾಲೆಂಜ್ ಯಾಕೆ ಅಂತಂದರೆ ಗೆಲ್ಲಬೇಕು. ನಾವು ಇಷ್ಟು ಮ್ಯಾಚ್ ಗೆದ್ದಿದ್ದೀವಪ್ಪ, ಈಗ ಕೊನೆಯಲ್ಲಿಗೆ ಸೋತ್ಬಿಟ್ರೆ ಕ್ವಾಲಿಫೈ ಆಗಲ್ಲ ಅನ್ನೋ ಒಂದು ಭಯ ಇದೆ. ಸೊ ಅವ್ರಿಗೆ ಟೋಟಲಿ ಮಾಡೋ ಇಲ್ಲವೇ ಮಡಿ ಪಂದ್ಯ 16 ಪಾಯಿಂಟ್ ಬರೋವರೆಗೂ ಯಾವುದೇ ಒಂದು ಮ್ಯಾಚ್ ಗೆದ್ರೂ. ಮೊನ್ನೆ ನೋಡಿ ರೀಸೆಂಟಾಗಿ ರಾಜಸ್ಥಾನ ಮೇಲೆ ಸೋಲೋ ಮ್ಯಾಚ್ನ ಗೆದ್ದರು, ಅದು ಯಾರು ಭುವನೇಶ್ವರ್ ಕುಮಾರ್ 13 ರನ್ ಡಿಪೆಂಡ್ ಮಾಡಿ ಗೆದ್ದರು. ಸೊ ಅಂಥ ಒಂದು ಬೌಲಿಂಗ್ ಲೂಸ್ ಇದ್ದಾಗ ಸೊ ಒಬ್ಬ ಸ್ಟ್ರಾಂಗ್ ಪ್ಲೇಯರ್ ಒಬ್ಬ ಬೇಕು. ಈಗ ಭುವನೇಶ್ವರ್ ಕುಮಾರ್ ನೀವು ಹೇಳ್ದಂಗೆ ಬಂದಾಯಿತು, ಅವರು ಒಂದು ಪ್ಲೇಸಿಗೆ ಬಂದಿದೆ, ನಾನು ಮಾಡ್ತೀನಪ್ಪ ಟೀಮ್ಗೆ. ಮುಂಚೆಲ್ಲ ಅಂದರೆ ಹೊಡೆಸ್ಕೊಂಡು ತಕ್ಕನಾಗೆ ವಿಕೆಟ್ ತೆಗೆದ್ರು. ಪ್ಯಾಟ್ ಕಮಿನ್ಸು ಒಳ್ಳೆ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು 19ನೇ ಓವರಲ್ಲಿ. ಸೊ ಅದಾದಮೇಲೆ ನಟರಾಜನು ಸಹ ಒಳ್ಳೆ ವಿಕೆಟ್ ಲೀಡಿಂಗಲ್ಲಿ ಇದ್ದಾರೆ, ಈಗ ವಿಕೆಟ್ ತಗೊಳ್ತಾ ಇದ್ದಾರೆ. ಸೊ ಈಗ ಟೋಟಲಿ ಹೆಂಗಿದೆ ಅಂದರೆ ಪವರ್ ಪ್ಲೇಲಿ ಒಂದು 6 ಇಬ್ಬರು ಚೆನ್ನಾಗಿ ಆಡಿ ಒಂದು 90 ಇಲ್ಲ 80 ಸ್ಕೋರ್ ಹೊಡೆದು ಅಂದರೆ ಆ ಮ್ಯಾಚು ಒಂದು 200+ ಹೋಗುತ್ತಪ್ಪ, ಇದು ಇಲ್ಲ 230 ಆ ರೇಂಜಲ್ಲಿದೆ. ಸೊ 230 250 ಏನಾದರೂ ಹೊಡೆದ್ರು ಅಂದರೆ ಮುಂಬೈಗೆ ಆಲ್ಮೋಸ್ಟ್ ಅಲ್ಲಿ ಕಷ್ಟ ಆಗುತ್ತೆ. ಯಾಕಂದರೆ ಫಸ್ಟು ಕಿಶನ್ ರೋಹಿತ್ ಶರ್ಮಾ ಆಡಿಲ್ಲ ಅಂದರೆ ಮಡ್ಲು ಬರೋರು ಯಾರು ನಾನು ಇದ್ದೀನಿ, ನಾನು ಆಡ್ತೀನಿ ಅನ್ನೋದೇ ಇಲ್ಲ. ಈಗ ಸೂರ್ಯಕುಮಾರ್ ಯಾದವ್ ಮೇಲೆ ಕೂಡ ನಂಬಿಕೆ ಇಡೋಕ್ಕಾಗಲ್ಲ, ಅವ್ರು ಇರೋದು ಹಾಗೆ. ಸೊ ಹಾಗಾಗಿ ಓಪನಿಂಗಲ್ಲಿ ಇವರು ಚೆನ್ನಾಗಿ ಆಡಬೇಕಾಗುತ್ತೆ ಮುಂಬೈ ಕಡೆಯಿಂದ. ಬಟ್ ಈ ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ಸಿ ಬಗ್ಗೆ ನಾವು ಮಾತಾಡಲೇಬೇಕು. ಕಳೆದ ಪಂದ್ಯ ಗೆಲ್ಲಬೇಕು ಅಂತಂದರೆ 17 ಮತ್ತು 19ನೇ ಓವರಲ್ಲಿ ಅವರು ಅದ್ಭುತವಾಗಿರುವಂಥ ಬಾಲಿಂಗ್ ಮಾಡಿದರು. ಅಲ್ಲಿಂದಲೇ ಮ್ಯಾಚ್ ಅವ್ರ ಕಡೆ ಆಯಿತು, ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತಾ ಇತ್ತು. ಪೋವೆಲ್ ಇದ್ದರು, ಇಟ್ಮೇರ್ ಇದ್ದರು, ಎಂತೆಂಥ ಘಟಾನುಘಟಿ ಬ್ಯಾಟರ್ ಇದ್ರು ಅವ್ರು ಅನ್ಕೊಂಡಂಗೆ ಬಂದಿದ್ದು ಕ್ರೀಸ್ಗೆ ಉಲ್ಟಾ ಬಿಟ್ಬಿಟ್ರು. ಯಾಕಂದರೆ ವಿಕೆಟ್ನ ಆ ರೇಂಜಿಗೆ ತಗೊಂಡ್ರು. ಆಮೇಲೆ ಕೊನೆ ಓವರಲ್ಲಿ ಒಂದೇ ಒಂದು ರನ್ ಬೇಕಿತ್ತು, ಒಂದು ಬಾಲಿಗೆ 2 ರನ್ ಬೇಕಿತ್ತು. ಸೊ ಅವಾಗ LBW ಮಾಡಿದಾಗ ಅವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ರೇಂಜಿಗೆ ಬೌಲಿಂಗ್ ಮಾಡಿದ್ರು ಯಾರೋ ನಮ್ಮ ಭೂವಿ ಅವರು. ಸೊ ಟೋಟಲಿ ಏನು ಅಂತಂದರೆ ಜೋಶಲ್ಲಿ ಬಂದಿದ್ದಾರೆ ಈಗ SRH ಅವರಲ್ಲಿ ಮುಂಬೈಗೆ. ಸೊ ಇವತ್ತು ನಾನು ಗೆಲ್ಲಲೇಬೇಕು, ಇವತ್ತು ಮಾಡಿಲ್ಲವೇ ಮಡಿ ಪಂದ್ಯ ಅಂತ. ಈಗ ಮುಂಬೈ ಸೋತ್ರು ಗೆದ್ದರು ಅವ್ರಿಗೇನು ಚೇಂಜಸ್ ಆಗಲ್ಲ, ಅಲ್ಲೇ ಇರ್ತಾರೆ. ಸೊ ಯಾವುದೇ ಚೇಂಜಸ್ ಆಗಲ್ಲ. ಸೊ ಒಂಚೂರು ಏನಾದರೂ ಅಭಿಮಾನಿಗಳಿಗೆ, ಮುಂಬೈ ಇಂಡಿಯನ್ಸ್ಗೆ, ಕೆಲವು ಕ್ರಿಕೆಟ್ ಪ್ರೇಮಿಗಳಿಗೆ, ಯಾಕಂದರೆ ಮುಂದೆ ವರ್ಲ್ಡ್ ಕಪ್ ಬರ್ತಾ ಇದೆ. ಸೊ ಆ ಒಂದು ಇಂಟೆನ್ಷನಲ್ಲಿ ಏನಾದ್ರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಸೊ ಒಂದು ಹೋಪ್ ಇರುತ್ತೆ, ಇವರು ಮುಂಚೆ ವರ್ಲ್ಡ್ ಕಪ್ಪಲ್ಲಿ ಚೆನ್ನಾಗಿ ಆಡ್ಬೋದಪ್ಪ, ಇವರು ನಮ್ಮ ಇಂಡಿಯಾಗೆ ಏನಾದರೂ ಒಂಚೂರು ಕಾಂಟ್ರಿಬ್ಯೂಟ್ ಕೊಡ್ಬೋದಪ್ಪ ಅನ್ನೋ ಒಂದು ಎಲ್ಲ ಅಭಿಮಾನಿಗಳಿಗೂ ಒಂಚೂರು ಆಡಬೇಕು. ಎಲ್ಲ ಲೇಸಿ ಆಡಿದ್ರೆ ಇವ್ರು ಏನಪ್ಪ ಇವರು ಆಡೋದು ಕ್ರಿಕೆಟ್ ನೋಡೋದೇ ಬಿಟ್ಬಿಡ್ತಾರೆ. ಕೆಲವೊಬ್ರು ರೋಹಿತ್ ಶರ್ಮಾ ಆಡಿಲ್ಲ ಅಂದರೆ ಕೆಲವೊಬ್ರು ರೋಹಿತ್ ಶರ್ಮಾಗೋಸ್ಕರನೇ ನೋಡೋರಿದ್ದಾರೆ, ಕೆಲವೊಬ್ರು ಸೂರ್ಯಕುಮಾರ್ ಯಾದವ್ಗೆ ನೋಡೋರಿದ್ದಾರೆ, ಹಾರ್ದಿಕ್ ಪಾಂಡ್ಯನ ನೋಡೋರಿದ್ದಾರೆ, ಕೆಲವು ಅಭಿಮಾನಿಗಳಿದ್ದಾರೆ. ಅವ್ರವ್ರ ಅಭಿಮಾನಿಗಳಿಗೋಸ್ಕರ ಚೆನ್ನಾಗಿ ಆಡಬೇಕಾ, ಅದೊಂದು ಇವತ್ತು ಕಾಣಬೇಕು, ಇವತ್ತು ಆಡಲೇಬೇಕು. ಇವತ್ತು ಹೈದರಾಬಾದಲ್ಲಿ ಏನಾದರೂ ಚೇಂಜಸ್ ಆಗ್ಬೋದು, ಯಾಕಂದರೆ ಮಾರ್ಕೋ ಆ್ಯನ್ಸನ್ ಜಾಗದಲ್ಲಿ ಗ್ಲೇನ್ ಫಿಲಿಪ್ ಬಂದರೆ ಇನ್ನೂ ಬ್ಯಾಟಿಂಗ್ ಚೆನ್ನಾಗಿರುತ್ತೆ. ಆ ರೀತಿ ಯೋಚನೆ ಮಾಡ್ಬೋದು, ಅಥವಾ ಪರವಾಗಿಲ್ಲ ಆಗಿದೆ 11 ಬಳಗ ಇರಲಿ ಅಂತೇಳಿ ನಾವು ನೀವು ಯೋಚನೆ ಮಾಡಿದ್ರೆ ಇವರು ಚೆನ್ನಾಗಿದ್ರು. ಮಾರ್ಕ್ರಮ್ ಒಳ್ಳೆ ಪ್ಲೇಯರೇ, ಒಳ್ಳೆ ಬಿಗ್ ಹಿಟ್ಟರೇ. ಸೊ ಅಂಥ ವ್ಯಕ್ತಿನ ಬಿಟ್ಟಿದ್ದಾರೆ ಅಂತಂದರೆ ಸೊ ಏನೋ ಒಂದು ಬದಲಾವಣೆ ಮಾತುಕತೆ ಇರ್ಬೋದು ವೆಟೋರಿ ಮಧ್ಯೆ, ಕ್ಯಾಪ್ಟನ್ ಮಧ್ಯೆ. ಸೊ ಇವರೇ ಕಂಟಿನ್ಯೂ ಮಾಡ್ತಾರೆ ಅನ್ಸುತ್ತೆ, ಯಾಕಂದರೆ ಗೆದ್ದಿರೋ ಪಂದ್ಯ ಅಲ್ವಾ. ಸೊ ಇವರೇ ಕಂಟಿನ್ಯೂ ಮಾಡಲಿ, ನೋಡೋಣ ಈ ಒಂದು ಮ್ಯಾಚ್ ಯಾಕಂದರೆ ಸಡನ್ಲಿ ಕೂರಿಸಲ್ಲ, ಯಾಕಂದರೆ ಗೆದ್ದಿರೋ ಟೀಮಲ್ಲಿ ಏನೂ ಚೇಂಜಸ್ ಮಾಡಲ್ಲ ನೀವು ನೋಡ್ದಂಗೆ. ಸೊ ಇವತ್ತು ಕಂಟಿನ್ಯೂ ಇರುತ್ತೆ ಅಂತ ಅನ್ಕೊಂತೀನಿ ನಾನು. ಅದೇ ಟೀಮ್ ಆಡಿಸ್ತಾರೆ. ಮೇ ಬಿ ಮುಂಬೈಯಲ್ಲಿ ಏನಾದರೂ ಒಂಚೂರು ಚೇಂಜಸ್ ಆಗ್ಬೋದು. ಅಂದರೆ ಒಬ್ಬ ಬಿಗ್ ಹಿಟ್ಟರ್ ಇದ್ದಾನೆ, ಬ್ರೇವಿಸ್ ಇದ್ದಾರೆ, ಸೌತ್ ಆಫ್ರಿಕಾ ಬ್ರೇವಿಸ್ ಇದ್ದಾರೆ. ಸೊ ಅಂಥ ವ್ಯಕ್ತಿನ ಪ್ಲೇಯಿಂಗ್ ಲೆವೆನಲ್ಲಿ ತಂದು ಆಡಿಸ್ಬೋದಲ್ಲ ಅವರು, ಇಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ತಾರೋ ತಂದು ಆಡಿಸ್ಬೋದು. ಸೊ ಅಂಥವ್ರಿಗೆ ಚಾನ್ಸ್ ಕೊಡಬೇಕು. ಈಗ ಏನು ಮಾಡ್ಬೇಕು ಮುಂಬೈ ಅಂದರೆ, ಕೂತಿರೋರಿಗೆ ಚಾನ್ಸ್ ಕೊಡಬೇಕು. ನೀವು ಆಡ್ರಪ್ಪ, ನಮ್ಮ ಸಾಕು, ನಾವು ಕೂರ್ತೀವಿ, ಮಿಕ್ಕಿ ಫ್ಯೂಚರ್ಗೆ ನೀವು ಆಡ್ರಿ ಅಂತ ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ಯಾರಾದ್ರೂ ಆಡದೇ ಇರೋರು, ಕಳಪೆ ಇರೋರನ್ನ ಕೂರಿಸ್ಬಿಟ್ಟು, ಇವತ್ತು ಕಾಡು ಜನ ಮೇಲೆ ಆಡಿಸ್ತಿದ್ದಾರೆ. ಸೊ ಅವ್ರನ್ನ ಕೂರಿಸ್ಬಿಟ್ಟು ಟ್ರಾವಿಸ್ ಹೆಡ್ನ ಅವ್ರು ಕಾಡ್ಜೆ ಕೂರಿಸಿ ಬ್ರೇವಿಸ್ನ ಆಡಿಸ್ಬಿಟ್ರೆ ಅವರು ಒಂದು ರೇಂಜಲ್ಲಿ ಬೌಲಿಂಗ್ ಮಾಡ್ತಾರೆ, ಆಲ್ರೌಂಡ್ರ್. ಈಗ ಬೇಡ ಇಂಡಿಯನ್ ಬೌಲರ್ಗಳೇ ಆಗಲಿ, ಫಾರಿನ್ ಬ್ಯಾಟರ್ಸ್ಗಳು ಆಗ್ಬಿಟ್ರೆ ಒಂದು ಟೀಮ್ ಯಾರನ್ನು ಕೂಡಿಸ್ಬೇಕಂತಿದ್ರ? ಯಾಕಂದರೆ ಯಾರು ಚೆನ್ನಾಗಿ ಆಡಿಲ್ಲ ಮುಂಬೈಲಿ, ಅಂದರೆ ಎಲ್ಲರೂ 11 ಬಳಗ ಹೊಸದು ಬರಬೇಕಾ ಹೇಗೆ ಅಂತೇಳಿ. ಅದೇ ನಾವು ಹೇಳೋದು ಚೇಂಜಸ್, ಬದಲಾವಣೆ ತರಬೇಕು. ಈಗ ನಾವು ಹೆಂಗೆ RCBಯಲ್ಲಿ ಬದಲಾವಣೆ ತಂದಾಗ ಒಂಚೂರು ಗೆದ್ಕೊಂಡು ಬಂದ್ವು. ಸೊ ಇರೋ ಒಂದು 3 ಮ್ಯಾಚ್ನ ಗೆದ್ಕೊಂಡು ಹ್ಯಾಪಿ ಎಂಡಿಂಗ್ ಕೊಡಲಿ ಅನ್ನೋದು ಅಷ್ಟೇ ಮುಂಬೈ ಅಭಿಮಾನಿಗಳಲ್ಲಿ ಕೇಳೋದು. ಹಾರ್ದಿಕ್ನ ಕೂಡಿಸ್ಬಿಡ್ತೀರಾ?
ಹಾರ್ದಿಕ್ನ ನಾವು ನೀವು ಹೇಳಿದ್ರೆ ಕೂರ್ಸಲ್ಲ, ಮ್ಯಾನೇಜ್ಮೆಂಟೇ ಕೂರ್ಸಂಗಿಲ್ಲ ಅವ್ರನ್ನ ಏನೇ ಮಾಡಿದ್ರು. ಸೊ ನನ್ನ ಪ್ರಕಾರ ಜೆರಾಲ್ಡ್ ಕಾಟ್ಜಿನ ಕೂರಿಸ್ಬೇಕು ಅನ್ಸುತ್ತೆ. ಯಾಕಂದರೆ ಒಂದು ಮ್ಯಾಚಲ್ಲಿ ಎಕನಾಮಿಕಲ್ ಆಗಿದ್ರೆ ಒಂದು ಮ್ಯಾಚಲ್ಲಿ ದುಬಾರಿ ಆಗ್ತಾರೆ, ವಿಕೆಟ್ ತೆಗಿತಾರೆ, ಹೌದು ಒಪ್ಕೊಳ್ಳೋಣ. ಸೊ ಬ್ಯಾಟಿಂಗ್ ಸ್ಟ್ರಾಂಗ್ ಮಾಡಬೇಕಲ್ವಾ, ನಾವು ನೀವು ಬ್ಯಾಟಿಂಗ್ ಸ್ಟ್ರಾಂಗ್ ಮಾಡಿದ್ರೆ ಇವರು ಶಫರ್ಡು ಬಂದರು, ಎಷ್ಟು ಚೆನ್ನಾಗಿ ಆಡಿದ್ರು ಅಂತ ಒಳ್ಳೆ ಬೌಲರ್ನ ಇಟ್ಕೊಂಡು ಬ್ಯಾಟರ್ನ BCCIಗೆ ತಲೆನೋವು ಏನು ಅಂತಂದ್ರೆ ಇವರೆಲ್ಲರೂ ವರ್ಲ್ಡ್ ಕಪ್ಗೆ ಆಯ್ಕೆ ಆದ ನಂತರ ಇವ್ರ ಕಡೆಯಿಂದ ಪ್ರದರ್ಶನ ಬರ್ತಾ ಇಲ್ಲ. ಹೌದು. ಅದು ತಲೆನೋವು ಆಗ್ತಾ ಇರೋದು. ಈಗ ನೀವು ಆಯ್ತು, ಈಗ ಮುಂಬೈ ಅಂತೂ ಕ್ವಾಲಿಫೈ ಆಗಲ್ಲ, ಅದು ಗೊತ್ತಿರುವಂತ ವಿಚಾರ. ಬಟ್ ನಿಮ್ಮ ಸಾಮರ್ಥ್ಯವನ್ನು ನೀವು ಮಾಡಲೇಬೇಕಾಗತ್ತೆ, ಅದನ್ನು ತೋರಿಸ್ಕೊಳ್ಬೇಕಾಗತ್ತೆ, ಇಲ್ಲಾಂದ್ರೆ ಬಹಳ ಕಷ್ಟ ಆಗತ್ತೆ. ನೀವು ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಬುಮ್ರಾ ಬಗ್ಗೆ ನಾವು ಮಾತಾಡಂಗೆ ಇಲ್ಲ, ಆಮೇಲೆ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ರೋಹಿತ್ ಶರ್ಮಾ, ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿ. ಸರ್ ಹೆಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಇದು ಇಂಡಿಯನ್ ಪಿಚ್ ಅಲ್ವಾ, ನಾವು ಹೋಗ್ತಿರೋದು ವೆಸ್ಟ್ ಇಂಡೀಸು US ಆಡೋಕ್ಕೆ. ಸೊ ಅಲ್ಲಿ ಏನಾದರೂ ಕಮಾಲ್ ಮಾಡ್ಬೋದು, ಅಲ್ಲಿ ಆಡ್ಬೋದು ಅಂತ ಕಾನ್ಫಿಡೆಂಟ್ ಇರುತ್ತಲ್ವಾ. ಸೊ ಅದನ್ನು ಇಲ್ಲಿ ತೋರಿಸ್ಬೇಕು. ನಾವು ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ ಒಂದು ಸ್ವಲ್ಪ ಚೆನ್ನಾಗೇ ಆಡಲಿ, ಸ್ವಲ್ಪ ಬಾಲ್ಗೂ ರನ್ಗೂ ಸ್ವಲ್ಪ ವ್ಯತ್ಯಾಸ ಬರಲಿ. ಏನು ಅಂದರೆ ಟೆಸ್ಟ್ ಆಡ್ದಂಗೆ ಆಡೋದು, ಬಾಲ್ 13 ಇರುತ್ತೆ, ರನ್ 10 ಇರುತ್ತೆ, ಬಾಲು 20 ಇರುತ್ತೆ, 24, 25 ಹೊಡೆಯೋದು, ಆ ಥರ T20 ಫಾರ್ಮೆಟಲ್ಲಿ ಸೆಟ್ ಆಗಲ್ಲ. ಒಬ್ಬ ಬಿಗ್ ಹಿಟ್ಟರ್ ಬ್ಯಾಟರ್ ಇದ್ದಾನೆ ಅಂತಂದರೆ ಈ ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್, ತಿಲಕ್ ವರ್ಮಾ. ಸೊ ನಾನು ಮುಂಬೈಯಲ್ಲಿ ನೋಡಿದಂಥ ಒಬ್ಬ ಒಳ್ಳೆ ಇಲ್ಲಿವರೆಗೂ ಈ ಟೀಮ್ ಇಲ್ಲಿವರೆಗೂ ಚೆನ್ನಾಗಿ ಆಡ್ತಿದೆ ಒಂದು ಬ್ಯಾಟಿಂಗ್ ಲೈನಪ್ ಅಂತಂದರೆ ತಿಲಕ್ ವರ್ಮಾ ಒಳ್ಳೆ ಸ್ಟ್ರಾಂಗ್ ಪರ್ಸನ್ ಅಂತ ಹೇಳ್ಬೋದು ನಾನು. ತಿಲಕ್ ವರ್ಮಾ, ಈಗ ನಮಂದೀರ್ ಹೇಳಿದ್ರಿ, ನಮಂದೀರ್ ಒಬ್ಬರು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಕೊಡ್ತಿದ್ದಾರೆ. ಸೊ ನನ್ನ ಪ್ರಕಾರ 3-4 ಜನ ಆಡಿದ್ರೆ ಅದು ಟೀಮ್ ಯಾವುದೇ ತರಹ ಸ್ಟ್ರಾಂಗ್ ಅನ್ಸಲ್ಲ. ಟೋಟಲಿ ಬೌಲಿಂಗಿಂದ ಹಿಡಿದು ಬ್ಯಾಟಿಂಗ್ ಎರಡು ಮ್ಯಾಚ್ ಅಷ್ಟೇ, ಯಾಕೆ ಅಷ್ಟು ಕೋಟಿಗಟ್ಟಲೆ ತಗೊಂಡಿರ್ತಾರೆ. ಅವ್ರಿಗೆ ಕ್ಲಾರಿಟಿ ಇಲ್ಲ ಅಂತ ಅನ್ಸುತ್ತೆ, ಏನ್ ಮಾಡ್ಬೇಕು ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಹಂಗಾಗಿ ಆ ರೀತಿಯ ರಿಸಲ್ಟ್ ಬರ್ತಾ ಇರೋದು ಇಲ್ಲಿ. ಸೊ ನೋಡಿ, ನಿಮ್ಗೆ ಕ್ಲಾರಿಟಿ ಇಲ್ಲದೆ ಇದ್ದಾಗ ಈ ರೀತಿ ರಿಸಲ್ಟ್ ಬರುತ್ತೆ. ನೀವು ಏನಾದರೂ ಕ್ಲಾರಿಟಿ ಇತ್ತು ಅಂದರೆ ಆ ರಿಸಲ್ಟ್ ತಾನಾಗೆ ಬರುತ್ತೆ. 100%. ಈಗ ಚಾಲೆಂಜ್ ಇರುವಂಥದ್ದು ಮುಂಬೈಗೆ, ಯಾಕಂದರೆ ನೀವು ವರ್ಲ್ಡ್ ಕಪ್ಪಲ್ಲಿ ಆಡ್ತಾ ಇದ್ದೀರಿ, 4-5 ಜನ ಇದ್ದೀರಾ ಅದರಲ್ಲಿ. ಸೊ ನಿಮ್ಮ ಪ್ರದರ್ಶನ ಬೇಕಾಗುತ್ತೆ, ಯಾಕಂದರೆ ನಾವು ಪಿಚ್ ರಿಪೋರ್ಟ್ ಮಾತಾಡೋಂಗಿಲ್ಲ, ಯಾಕಂದರೆ ಈ ಬಾರಿ ಅದು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಆರಂಭದಲ್ಲಿ 180, 190 ಹೇಳ್ತಾ ಇದ್ದೀವಿ, ಈಗ 200 ಹೊಡೆದ್ರು ಕೂಡ 230, 250 ತನಕ ಹೋಗ್ತದೆ. ಇನ್ನೊಂದೇನು ಅಂತಂದ್ರೆ ಶಫರ್ಡ್ ಬಂದಾಗ ಒಂದು ಮ್ಯಾಚ್ ಗೆದ್ರು, ಯಾಕಂದ್ರೆ ಕೊನೆ ಓವರಲ್ಲಿ 34 ಅಲ್ಲಿಂದಲೇ ಶುರು ಆಯ್ತು ಅದು ಗೆಲ್ಲೋದಕ್ಕೆ. ಸೊ ಅಂತ ವ್ಯಕ್ತಿನ ಯಾಕೆ ಕೂರಿಸಿ ಯಾಕೆ ಚಾನ್ಸ್ ಕೊಡ್ತಾ ಇಲ್ಲ, ನೆಕ್ಸ್ಟ್ ಚಾನ್ಸ್ ಏನು ಕೊಡ್ತಾ ಇಲ್ಲ ಅಂತ. ಸೊ ಚಾನ್ಸ್ ಕೊಡಿ, ಈ ಮುಂಬೈನ ಗೆಲ್ಸೋಕೆ ಎಲ್ಲರೂ ಪ್ರಯತ್ನ ಪಡ್ತಾರೆ. ಸೊ ಒಂಚೂರು ಈ ಉಳಿದಿರೋ 3 ಮ್ಯಾಚ್ನ ಗೆದ್ಕೊಂಡು ಹೋಗಿ ಅಂತ ಹೇಳ್ಬೋದು ಅಷ್ಟೇ. ಅಂದರೆ ಈಗ ಮುಂಬೈ ಗೆಲ್ಲಬೇಕು ಅಂದ್ರೆ ಏನು ಮಾಡಬೇಕು? ಮುಂಬೈ ಗೆಲ್ಬೇಕಂದ್ರೆ ಏನೂ ಇಲ್ಲ, ಟಾಸು ಗೆಲ್ತಾರೆ, ಬ್ಯಾಟಿಂಗು ತಗೊಂತಾರೆ, ಡಿಪೆಂಡ್ ಮಾಡೋಕ್ಕಾಗ್ತಿಲ್ಲ ಅವ್ರ ಕೈಲಿ. ಸೊ ಇಲ್ಲಾಂದರೆ ಯಾವುದು ಸರಿ ಆಗ್ತಿಲ್ಲ, ಬ್ಯಾಟಿಂಗ್ ತಗೊಂಡ್ರೆ ಬೌಲಿಂಗ್ ಆಗ್ತಿಲ್ಲ, ಬೌಲಿಂಗ್ ತಗೊಂಡ್ರೆ ಬ್ಯಾಟಿಂಗ್ ಆಗ್ತಿಲ್ಲ. ಸಂಪೂರ್ಣವಾಗಿ ಅವರು ಇನ್ನೊಂದ್ಸಲಿ ಹೋಮ್ವರ್ಕ್ ಮಾಡ್ಬೇಕೇನೋಪ್ಪ, ಚಿಕ್ಕ ಮಕ್ಳ ಥರ ಹೋಮ್ವರ್ಕ್ ಮಾಡಿದರೆ ಮಾತ್ರ ಏನಾದರೂ ಗೆಲ್ಬೋದು. ನೋಡಿ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಹೋಗ್ಬೇಕಾದ್ರೆ ನೋಡಬೇಕು, ಎಷ್ಟು ಸಖತ್ತಾಗಿ ವಾರ್ಮಪ್ ಎಲ್ಲ ಮಾಡೋಗ್ತಾರೆ, ಒಂದೇ ಬಾಲ್ಗೆ ಅದು ಫುಲ್ ಏನು ಡಿಪ್ಸ್ ಹೊಡೆಯೋದು ಹೆಂಗೆ ಕೇಳ್ತೀರಾ, ಫುಲ್ಲು ಹಗ್ಗ ಎಳೆಯೋದು ಹೆಂಗೆ ಕೇಳ್ತೀರಾ, ಬ್ಯಾಟ್ನ ಫುಲ್ ಬೀಸೋದು ಹೆಂಗೆ ಕೇಳ್ತೀರಾ. ಸೊ ಅಲ್ಲಿ ಒಂದೇ ಬಾಲ್ಗೆ ಡಕ್ಔಟ್ ಆಗ್ಬಿಡ್ತಾರೆ, ಅದು ಬೇಜಾರ. ಅದೆಲ್ಲ ಮಾಡಬಾರ್ದು, ಯಾಕಂದರೆ ಎಂತೆಂಥ ಪ್ಲೇಯರ್ಗಳೇ ಸುಮ್ಮನೆ ಹೋಗಿ ಆಡಬೇಕು. ಇನ್ನೊಂದೇನೆಂದರೆ ಮೈಂಡ್ ಸೆಟ್ಟಲ್ಲಿ ಗೊಂದಲ ಇಟ್ಕೊಬಾರ್ದು, ಮೈಂಡ್ ಫುಲ್ ಫ್ರೀಯಾಗಿ ಆಡಿದ್ರೆ 100% ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಈಗ ಮೇಲ್ನೋಟಕ್ಕೆ ಹಾರ್ದಿಕ್ ಪಾಂಡ್ಯ ಅವರ ಕಳಪೆ ಕ್ಯಾಪ್ಟನ್ಸಿಯಿಂದಾಗಿ ಇದನ್ನ ಇಲ್ಲಿ ತನಕ ಬಂದಿದ್ದು ಅಂತ ಹೇಳ್ಬಹುದಾ, ಅಥವಾ ಬ್ಯಾಟ್ಸ್ಮನ್ ಸರಿ ಇಲ್ಲ ಅಂತ? ಒಬ್ಬರ ಮೇಲೆ, ಈಗ ನೀವು ಒಬ್ಬರ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಒಂದು ಮನೆಯಲ್ಲಿ ಒಬ್ಬರಿಂದನೇ ಮನೆ ನಡ್ಸೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ನಡ್ಸೋದು. ಈಗ ಗುಂಪಲ್ಲಿ 11 ಜನ ಇದ್ದಾರೆ ಅಂತಂದ್ರೆ 11 ಜನನೂ ಕರೆಕ್ಟ್ ಇದ್ದು ಅಂದ್ರೆ ಆ ಮ್ಯಾಚ್ ಆ ಟೀಮ್ನ ಅಲ್ಲಾಡ್ಸೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, KKR ನೋಡ್ಬೋದು, RR ನೋಡ್ಬೋದು, ಆಮೇಲೆ ಚೆನ್ನೈ ನೋಡ್ಬೋದು, ಸೇರಿಸ್ಕೊಳ್ಬಹುದು. ಈಗ ಚೆನ್ನಾಗಿದೆ, ಈಗ ಸೇರಿಸ್ಕೋಬೋದು. ನೋಡಿ ಚೆನ್ನೈ ಮುಂಚೆಲ್ಲ ಒಂದು ಸೋಲ್ಕೊಂತ ಬಂತು ನೋಡಿ, ಈಗ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು 3rd ಪ್ಲೇಸಲ್ಲಿದ್ದಾರೆ. ಸೊ ಲಕ್ನೋನು ಅಷ್ಟೇ, ಲಕ್ನೋ ಒಂದು ಸ್ವಲ್ಪ ಎಡುತ್ತದೆ, ಅದು ಏನಾದ್ರೂ ಕೈ ಜೋಡಿಸ್ತು, ನಿಕೋಲಸ್ ಪೂರನ್ ಏನಾದ್ರು ಬಿದ್ರು ಅಂತ ಯಾರು ಗೆಲ್ಬೋದು ಇವತ್ತು? ನನ್ನ ಪ್ರಕಾರ ಮುಂಬೈಯಲ್ಲಿ ಹೋಮ್ ಗ್ರೌಂಡ್ ಬೆನಿಫಿಟ್ ಇರೋದ್ರಿಂದ, ಯಾಕಂದರೆ ಮುಂಬೈ ಗೆಲ್ಲುತ್ತೆ ಅಂತ ನಾನು ಹೇಳ್ತೀನಿ ಸರ್. ಮುಂಬೈ ಗೆಲ್ಲುತ್ತೆ. ಓಕೆ, ಥ್ಯಾಂಕ್ ಯು ಮಂಜು, ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿರುತ್ತೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಮುಂಬೈಗೆ ಏನು ಯೂಸ್ ಇಲ್ಲ, ಆದರೆ ಗೆದ್ದು ಒಂದು ಒಳ್ಳೆ ರೀತಿಯಲ್ಲಿ ಎಂಡ್ ಮಾಡಲಿ ಅಂತೇಳಿ. ಯಾಕಂದರೆ ಹೈದರಾಬಾದ್ಗೆ ಮಾಡು ಇಲ್ಲವೇ ಮಡಿ ಪಂದ್ಯ, ಇನ್ಮೇಲೆ ನೀವು ಗೆಲ್ಲಬೇಕು, ಕ್ವಾಲಿಫೈ ಆಗಬೇಕು ಅಂತಂದರೆ ಉಳಿದಿರುವಂಥ ಪಂದ್ಯಗಳನ್ನು ಗೆಲ್ಲಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಚಾಲೆಂಜ್ ಇರುವಂಥದ್ದು ಹೈದರಾಬಾದ್ಗೆ. ಸೊ ಇವತ್ತಿನ ಪಂದ್ಯ ಅಂತೂ ಸಖತ್ತಾಗಿರುತ್ತೆ, ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ.